ಪೊಲೀಸ್ ಠಾಣೆಯ ಮುಂದೆ ರಾಹುಲ್ ಗಾಂಧಿಯ ಪ್ರತಿಭಟನೆ 6.5 ತಾಸು ನಡೆಯಿತು. 6.5 ಗಂಟೆಯ ಬಳಿಕ ಅವರ ಪ್ರಮುಖವಾದಂತಹ ಒತ್ತಾಯ ಏನಿತ್ತು, ಎಫ್ಐಆರ್ ದಾಖಲಾಗಿದೆ. ಇದು ದೆಹಲಿಯಲ್ಲಾದಂತಹ ಪ್ರತಿಭಟನೆಯ ಸಂದರ್ಭದಲ್ಲಿ ಲಾಠಿ ಚಾರ್ಜ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ಯಾಲೆಟ್ ಗನ್ನಿಂದ ದಾಳಿಯಾಗಿದ್ರ ಬಗ್ಗೆ ಸಂತ್ರಸ್ತ ಯುವಕ ಕುಟುಂಬದೊಂದಿಗೆ ರಾಹುಲ್ ಗಾಂಧಿ ಪ್ರತಿಭಟನೆಗೆ ಮುಂದಾಗ್ತಾರೆ. ಎಫ್ಐಆರ್ ದಾಖಲಾಗಬೇಕು ಅಂತ ಪಟ್ಟು ಹಿಡಿತಾರೆ. 6 ತಾಸಿಗೂ ಹೆಚ್ಚು ಕಾಲ ಅವರ ಪ್ರತಿಭಟನೆಯ ನಂತರ ಈಗ ಎಫ್ಐಆರ್ ಆಗಿದೆ. ಪ್ರಿಯಾಂಕಾ ಗಾಂಧಿ ಸಾಥ್ ಕೊಟ್ಟರು. ಎಫ್ಐಆರ್ ಪ್ರತಿ ಕೈ ತಲುಪುವವರೆಗೂ ಕೂಡ ನಮ್ಮ ಪ್ರತಿಭಟನೆ ಅಂತ ಪೊಲೀಸ್ ಠಾಣೆಯ ಬಳಿಯೇ ಇದ್ದಾರೆ ರಾಹುಲ್. ಪ್ಯಾಲೆಟ್ ಗನ್ ದಾಳಿ ಸಂಬಂಧ ಈಗ ಎಫ್ಐಆರ್ ದಾಖಲಾಗಿದೆ. ಈಗಾಗಲೇ ಈ ಘಟನೆಗೆ ಸಂಬಂಧಪಟ್ಟಂತೆ ನಾವು ಎಫ್ಐಆರ್ ಅನ್ನ ದಾಖಲಿಸಿಕೊಂಡಿದ್ದೀವಿ. ಅಂದ್ರೆ ವಿವಿಧ ಘಟನೆಗಳಿಗೆ ಸಂಬಂಧಪಟ್ಟಂತೆ ಮತ್ತೊಮ್ಮೆ ಎಫ್ಐಆರ್ ದಾಖಲಿಸೋದಕ್ಕೆ ಆಗಲ್ಲ ಎನ್ನುವ ಸಮಜಾಯಿಷಿಯನ್ನ ಠಾಣೆಯಲ್ಲಿ ಕೊಡ್ತಾರೆ. ಆದರೆ ಅದಕ್ಕೆ ಒಪ್ಪಲ್ಲ ರಾಹುಲ್. ಪಟ್ಟು ಬಿಡದೆ ಪ್ರತಿಭಟನೆ ಕುಳಿತರು. 6 ತಾಸಿನ ಬಳಿಕ ಈಗ ಎಫ್ಐಆರ್ ದಾಖಲಾಗಿದೆ. ಇನ್ನು ಇದೇ ಪ್ರತಿಭಟನೆಗೆ ಸಂಬಂಧಪಟ್ಟ ಹಾಗೆ ಬೆಳಿಗ್ಗೆ 11:30ರಿಂದ ಇಲ್ಲಿವರೆಗೂ ಏನೇನು ಬೆಳವಣಿಗೆ ಆಗಿದೆ ಬನ್ನಿ ನೋಡೋಣ ಈ ರಿಪೋರ್ಟ್ನಲ್ಲಿ. ಮೌನ ಪ್ರತಿಭಟನೆ, ಅಹಿಂಸಾತ್ಮಕ ಪ್ರತಿಭಟನೆ, ಚಕ್ರದಿಂದ ನೂಲು ತಿರುಗಿಸಿ ಆಕ್ರೋಶ. ಸ್ವಾತಂತ್ರ್ಯಕ್ಕಾಗಿ ಅಂದು ಮಹಾತ್ಮ ಗಾಂಧಿ ಹಿಡಿದಿದ್ದ ಹಾದಿಯನ್ನೇ ಇಂದು ರಾಹುಲ್ ಗಾಂಧಿ ಹಿಡಿದಿದ್ದಾರೆ. ಜುಲೈನಲ್ಲಿ ದೆಹಲಿಯ ಜಂತರ್ ಮಂತರ್ನಲ್ಲಿ ನಡೆದ ವಿದ್ಯಾರ್ಥಿಗಳ ಪ್ರತಿಭಟನೆಯ ವೇಳೆ ಲಾಠಿ ಚಾರ್ಜ್ ಖಂಡಿಸಿ ಪೊಲೀಸ್ ಠಾಣೆ ಎದುರು ಮೌನ ಧರಣಿ ಕೂತಿದ್ದಾರೆ. ಸಂಸತ್ ಮಾರ್ಗ್ ಪೊಲೀಸ್ ಠಾಣೆಗೆ ತೆರಳಿ ರಾಹುಲ್ ಧರಣಿ. ಲಾಠಿ ಚಾರ್ಜ್, ಪೆಲೆಟ್ ಗನ್ ಪ್ರಯೋಗ. ಜುಲೈ 20ರಂದು ದೆಹಲಿ ಜಂತರ್ ಮಂತರ್ನಿಂದ ಸಂಸತ್ ಚಲೋ ಹಮ್ಮಿಕೊಂಡಿದ್ದ ವಿದ್ಯಾರ್ಥಿಗಳ ಮೇಲಿನ ಲಾಠಿ ಚಾರ್ಜ್, ಪೆಲೆಟ್ ಗನ್ ಪ್ರಯೋಗಕ್ಕೆ ರಾಹುಲ್ ಗಾಂಧಿ ಸಿಡಿದೆದ್ದಿದ್ದಾರೆ. ಪೆಲೆಟ್ ಗನ್ಗೆ ತುತ್ತಾಗಿರುವ ಸಂತ್ರಸ್ತನ ಕುಟುಂಬದ ಜೊತೆಗೆ ಸಂಸತ್ ಮಾರ್ಗ್ ಪೊಲೀಸ್ ಠಾಣೆಯಲ್ಲಿರುವ ಹಿರಿಯ ಪೊಲೀಸ್ ಅಧಿಕಾರಿ ಕಚೇರಿ ಎದುರು ಮೌನ ಪ್ರತಿಭಟನೆ ಮಾಡ್ತಿದ್ದಾರೆ. ಪೆಲೆಟ್ ಗನ್ ಪ್ರಯೋಗಿಸಿದವರ ವಿರುದ್ಧ ಎಫ್ಐಆರ್ ದಾಖಲಿಸಬೇಕು ಅಂತ ಪಟ್ಟು ಹಿಡಿದಿದ್ದಾರೆ. और अगर किसी और ने नहीं चलाए तो पता नहीं, शायद इन्होंने ही छर्रे चला दिए हों, मगर क्राइम तो हुआ है क्योंकि इनके शरीर में छर्रे हैं. हम सिर्फ ये कह रहे हैं कि एफआईआर दर्ज कीजिए, एफआईआर दर्ज कीजिए. हिंदुस्तान का एक युवा है, उनकी मम्मी यहाँ पे ज्योति खड़ी है, उनके पिता दीपक है, साहिल है ये, और हम सिर्फ ये कह रहे हैं कि प्लीज एफआईआर दर्ज कीजिए. अंदर से हमें बताया जा रहा है कि देखिए ऊपर से ऑर्डर आया, एफआईआर नहीं हो सकता है. ಅಷ್ಟಕ್ಕೂ ಆಗಿದ್ದೇನೆಂದ್ರೆ ಜಂತರ್ ಮಂತರ್ ಪ್ರತಿಭಟನೆ ವೇಳೆ ಸಾಹಿಲ್ಗೆ ಗಾಯಗಳಾಗಿತ್ತು. ಆಗಸ್ಟ್ 14ರಂದು ಈ ಬಗ್ಗೆ ವಕೀಲರೊಂದಿಗೆ ಪೊಲೀಸ್ ಠಾಣೆಗೆ ತೆರಳಿ ಸಾಹಿಲ್ ದೂರು ನೀಡಿದ್ದಾರೆ. ಆದರೆ ತನಿಖಾ ಅಧಿಕಾರಿಯ ಸಂಖ್ಯೆ ಅಥವಾ ದೂರು ಸ್ವೀಕರಿಸದ್ದಕ್ಕೆ ಸ್ವೀಕೃತಿಯನ್ನು ನೀಡಲು ಪೊಲೀಸರು ನಿರಾಕರಿಸಿದ್ದಾರಂತೆ. ಹೀಗಾಗಿ ಇಂದು ಸಂಸತ್ ಮಾರ್ಗ್ ಪೊಲೀಸ್ ಠಾಣೆಗೆ ತೆರಳಿರೋ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ತನಿಖಾ ಅಧಿಕಾರಿಯ ಸಂಖ್ಯೆ ನೀಡುವಂತೆ ಒತ್ತಾಯಿಸಿದ್ದು ಎಫ್ಐಆರ್ ದಾಖಲಿಸುವಂತೆ ಆಗ್ರಹಿಸಿದ್ದಾರೆ. इसीलिए हम सिर्फ एक मांग है हमारी, एफआईआर, डीडीआर और जो इन्वेस्टिगेटिव ऑफिसर है उसका आप नाम हमें बता दीजिए, हम चले जाएंगे. हम सिर्फ इस परिवार के लिए न्याय मांग रहे हैं. और हमें बताया जा रहा है कि हिंदुस्तान में युवा पर गोली चलाई जा सकती है. दिखाइए, यहाँ दिखाइए, युवा पे गोली चलाई जा सकती है, मगर गोली चलाई जा सकती है, मगर इस देश में अमित शाह की होम मिनिस्ट्री, दिल्ली पुलिस के लोग न्याय नहीं दिलवाने देंगे. ಇಷ್ಟೇ ಅಲ್ಲ, ಸಾಹಿಲ್ ಕಣ್ಣಿಗೆ 3 ಪೆಲೆಟ್ ಗುಂಡುಗಳು ಬಿದ್ದಿವೆ. ದೇಹಕ್ಕೆ 200 ಪೆಲೆಟ್ಗಳು ಹೊಕ್ಕಿವೆ ಅಂತಲೂ ರಾಹುಲ್ ಗಾಂಧಿ ಹೇಳಿದ್ರು. ये है छर्रे, ये इन्होंने अपने शरीर से निकाले हैं. इनकी आंख में 3 है, दिखाइए. इनकी आंख से इनको नहीं दिखने वाला है, इनको अंधा कर दिया गया है. हम सिर्फ एफआईआर मांग रहे और कुछ नहीं मांग रहे. ರಾಹುಲ್ ಗಾಂಧಿ ಪ್ರತಿಭಟನೆಯನ್ನ ಬಿಜೆಪಿ ತೀವ್ರವಾಗಿ ಖಂಡಿಸಿದೆ. ಈ ಪ್ರತಿಭಟನೆಯು ನ್ಯಾಯಕ್ಕಾಗಿ ಅಲ್ಲ, ಮಕ್ಕಳಿಗಾಗಿಯೂ ಅಲ್ಲ ಅಂತ ಜೆಪಿ ನಡ್ಡಾ ಕಿಡಿಕಾರಿದ್ದಾರೆ. आज पूरा देश एक बार फिर से राहुल गांधी की उस सस्ती और ध्यान भटकाने वाली राजनीति का गवाह बन रही है, जिसका प्रदर्शन उन्होंने आज संसद मार्ग थाने के बाहर जो किया वो सबने देखा है.
राहुल गांधी जी का आज का यह धरना न तो छात्रों के लिए है और न ही न्याय के लिए है। यह कांग्रेस पार्टी की राजनीतिक हताशा का प्रतीक है। ಇನ್ನು ಬಿಜೆಪಿ ಸಂಸದ ರವಿಶಂಕರ್ ಪ್ರಸಾದ್ ಪ್ರತಿಕ್ರಿಯಿಸಿ, ಇದು ಅರಾಜಕತೆ ಸೃಷ್ಟಿಸುವ ರಾಜಕಾರಣ, ಅನುಮತಿ ಇಲ್ಲದೆ ಪೊಲೀಸ್ ಠಾಣೆ ಬಳಿ ಧರಣಿ ಕೂತಿದ್ದಾರೆಂದು ವಾಗ್ದಾಳಿ ನಡೆಸಿದ್ದಾರೆ. सिर्फ लोकतांत्रिक राजनीति नहीं, अराजकता की राजनीति करते हैं। अभी वो दिल्ली के पार्लियामेंट्री स्ट्रीट पुलिस स्टेशन पर धरना बैठे हुए हैं। पुलिस सूत्रों से जो जानकारी मिली है कि जिस घटना का वो संदर्भ दे रहे हैं उसकी शिकायत हो चुकी है, वो जांच का विषय है। और सबसे बड़ी बात यह है कि जो लोग पीड़ित थे वो सुप्रीम कोर्ट गए और सुप्रीम कोर्ट ने स्वयं एक हाई पावर्ड कमेटी बनाई है जिसकी अध्यक्षता एक रिटायर्ड सुप्रीम कोर्ट के जज कर रहे हैं। उसमें 2 जज और हैं, एक सीबीआई के पूर्व डायरेक्टर हैं और एक और बड़े अधिकारी हैं। तो इतनी हाई पावर्ड कमेटी में यह भी जांच का विषय होगा कि गोली चली या नहीं चली, तो ये क्या मतलब है इसका। ಇನ್ನೊಂದು ಕಡೆ ಪೊಲೀಸ್ ಠಾಣೆ ಎದುರು ಘೋಷಣೆ ಕೂಗಿ ಕಾಂಗ್ರೆಸ್ ಕಾರ್ಯಕರ್ತರು ಆಕ್ರೋಶ ಹೊರಹಾಕಿದ್ದಾರೆ. ಹೀಗಾಗಿ ಸಂಸತ್ ಮಾರ್ಗ್ ಠಾಣೆಗೆ ಹೆಚ್ಚುವರಿ ಪೊಲೀಸ್ ಭದ್ರತೆ ನಿಯೋಜಿಸಲಾಗಿದೆ. ಕ್ಯಾಮರಾ ಪರ್ಸನ್ ಅಜಯ್ ಜೊತೆ ನಟರಾಜ್, TV9 ನವದೆಹಲಿ. ಎಸ್, ಈಗ ಏನಾಗ್ತಾ ಇದೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ದೆಹಲಿ ಪ್ರತಿನಿಧಿ ನಟರಾಜ್. ಈಗ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ನಟರಾಜ್, ಬೆಳಗಿನಿಂದಲೂ ನಾವು ನೋಡ್ತಾ ಇದ್ವಿ, ಬಹಳ ದೊಡ್ಡದಾದಂತಹ ರಾಜಕೀಯ ಅಸ್ತ್ರವಾಗಿಸ್ಕೊಂಡಿದೆ ಕಾಂಗ್ರೆಸ್. ಜೊತೆಗೆ ಒಂದು ಹಂತಕ್ಕೆ ಯಶಸ್ವಿ ಕೂಡ ಆಗಿದೆ, FIR ದಾಖಲಾಗಿದೆ. ಆದರೆ ಈಗಿರುವ ಪಟ್ಟೇನು ಇನ್ನೂ ಕೂಡ ಅಲ್ಲೇ ಇದ್ದಾರಾ ರಾಹುಲ್ ಮತ್ತು ಪಡೆ? ಎಸ್ ಪ್ರತಿಭಾ, ಜುಲೈ 20ರಂದು ಏನು ಈ ಒಂದು ಪ್ರಕರಣ ನಡೆದಿತ್ತು, ಈ ಪ್ರಕರಣದ ಬೆನ್ನಲ್ಲೇ ಈ ಕೇಸನ್ನು FIR ದಾಖಲಿಸಲಾಗಿರ್ತಕ್ಕಂತಹ ಪೊಲೀಸರ ಬೆನ್ನಲ್ಲೇ ಇವತ್ತು ಬೆಳಗ್ಗೆ 11:30ರಿಂದಲೂ ಕೂಡ ರಾಹುಲ್ ಗಾಂಧಿ, ಪ್ರಿಯಾಂಕಾ ಗಾಂಧಿ ಸೇರಿದಂತೆ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರೂ ಕೂಡ ಇಲ್ಲಿ ದೆಹಲಿಯ ಒಂದು ಪೊಲೀಸ್ ಸ್ಟೇಷನ್ ಮುಂದೆ ಮುಂಭಾಗದಲ್ಲಿ ಬಂದು ಒಂದು ಪ್ರತಿಭಟನೆಯನ್ನು ಮಾಡಿದರು. ಬೆಳಗ್ಗೆ 11:30ರಿಂದಲೂ ಕೂಡ ಸಂಜೆ 5:15ವರೆಗೂ ಕೂಡ ಯಾವುದೇ ರೀತಿಯಾದಂತಹ ಪ್ರಕ್ರಿಯೆ ಪೊಲೀಸರಿಂದ ದೊರೀತಾ ಇರಲಿಲ್ಲ. ಸಂಜೆ 5:15 ಆಗ್ತಿದ್ದಂತೆ ಪೊಲೀಸರು ಕೂಡ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ಕಾರ್ಯಕರ್ತರ ಒಂದು ಪ್ರತಿಭಟನೆಗೆ ಮಣಿದಿರುವಂಥದ್ದು ಕೂಡ ನಮಗೆ ಕಂಡು ಬರ್ತದೆ. ಸದ್ಯ ನೀವು ನೋಡ್ಬೋದು, ನಾನು ಇವಾಗ ನಿಮ್ಮ ದೃಶ್ಯಾವಳಿಯಲ್ಲಿ ತೋರಿಸ್ತಾ ಹೋಗ್ತೀನಿ. ನೋಡು, ಎಲ್ಲರೂ ಕೂಡ ಒಂದು ಸಂಭ್ರಮವನ್ನು ಪಡ್ತಾ ಇದ್ದಾರೆ. ಯಾಕಂತಂದರೆ ಬೆಳಗ್ಗೆ 11:15ರಿಂದಲೂ ಕೂಡ ಇಲ್ಲಿ ಏನು ಸಂತ್ರಸ್ತ ಸಾಹಿಲ್ ಒಂದು ಪ್ರಕರಣ ಕೇಸ್ ದಾಖಲು ಮಾಡ್ಕೊಳ್ಳಲಾಗಿತ್ತು. ಆದರೆ ಇದೀಗ ಎಲ್ಲರೂ ಕೂಡ ಈ ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಯಾಕಂತಂದರೆ ಈ ರೀತಿಯಾದಂಥ ಒಂದು ಕೇಸ್ ಬೆಳಗ್ಗೆಯಿಂದಲೂ ಕೂಡ FIR ದಾಖಲಿಸೋ ಕಾರಣದಿಂದಾಗಿ ಈಗ ರಾಹುಲ್ ಗಾಂಧಿ ಅವರು ಒಳಗಡೆ ಹೋಗಿ ಪೊಲೀಸರ ಜೊತೆ ಮಾತನಾಡಿ ಒಂದು FIR ದಾಖಲಿಸಿಕೊಂಡು ಬಂದಿದ್ದಾರೆ. ಸೊ ಇದೀಗ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ರಾಹುಲ್ ಗಾಂಧಿ ಅವರು ಕೂಡ ಅದರ ಪ್ರಕರಣದಲ್ಲಿ ಏನೇನಾಯಿತು, ಯಾಕಾಯಿತು ಅನ್ನೋದು ಎಲ್ಲರ ಒಂದು ವಿಶ್ಲೇಷಣೆಯನ್ನು ಕೂಡ ಕೊಡ್ತಾರೆ. ಮತ್ತು ಇಲ್ಲಿರ್ತಕ್ಕಂಥ ಪೊಲೀಸರು ಕೂಡ ಒಂದು ವಿವರಣೆಯನ್ನು ಕೊಡ್ತಾರೆ. ಅಂದರೆ ಯಾವ ಅಡಿಯಲ್ಲಿ ಕೇಸನ್ನು ದಾಖಲು ಮಾಡಿಕೊಂಡ್ರು, ಯಾಕೆ ಈ ಥರ ಆಯಿತು ಅನ್ನೋದನ್ನು ಎಲ್ಲವನ್ನೂ ಕೂಡ ಈಗ ಹೇಳುವಂಥ ಪ್ರಯತ್ನ ಮಾಡ್ತಾರೆ. ಸೊ ಇನ್ನೇನು ಕೆಲವೇ ಕ್ಷಣಗಳಲ್ಲಿ FIR ಪ್ರಕ್ರಿಯೆ ಕಂಪ್ಲೀಟ್ ಆಗಿ ಪರಿಪೂರ್ಣ ಆಗುತ್ತೆ. ಈಗಾಗಲೇ ಪೊಲೀಸ್ ಸ್ಟೇಷನ್ನಲ್ಲಿ ರಾಹುಲ್ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಕಾಂಗ್ರೆಸ್ ಕಾರ್ಯಕರ್ತರು ಎಲ್ಲರೂ ಕೂಡ ಈ ಒಂದು FIR ಆಗಿರೋ ಬೆನ್ನಲ್ಲೇ ಒಂದು ಸಂತಸವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೆ ರಾಹುಲ್ ಗಾಂಧಿ ಅವರ ಪ್ರತಿಭಟನೆಗೆ ಪೊಲೀಸರು ಮಣಿದಿದ್ದಾರೆ ಅಂತ ಹೇಳ್ಬೋದು. ಪ್ರತಿಮಾ, ಥ್ಯಾಂಕ್ ಯು ನಟರಾಜ್.